ಸಮುದ್ರಗಳೊಳಗೆ ಚೆಲ್ಲಿದರೂ ಅವರು ದೂರ ದೇಶಗಳಲ್ಲಿ ನನ್ನನ್ನು ಸ್ಮರಿಸಿಕೊಂಡು ಸಂತಾನ ಸಮೇತವಾಗಿ ಬದುಕಿ ಬಾಳಿ ಹಿಂದಿರುಗಿ ನೋಡಿ, ಬರುವರು. ದೇವರ ವಾಕ್ಯ ಹೇಳ್ತದೆ, ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದ ಏನು ಗೊತ್ತಾ? ಕರ್ತನಿಗಾಗಿ ಹೊರಟು ಹೋಗಿ ಸೇವೆ ಮಾಡುವಂಥದ್ದು. ಹಲ್ಲೆಲೂಯ. ನೀವು ನಂತರ ಮನೆ ಮಠ ಎಲ್ಲ ಬಿಟ್ಟು ಬಂದು ಸೇವೆ ಮಾಡ್ರಿ ಅಂತ ಹೇಳ್ತಲ್ಲ ನಿಮಗೆ. ಒಂದು ವೇಳೆ ದೇವರು ನಿಮ್ಮನ್ನ ಕರೆದ್ರೆ ಈ ಲೋಕದಲ್ಲಿ ಎಲ್ಲರಿಗಿಂತ ನಾನು ಒಳ್ಳೆ ಸಂತೋಷ ಪಡ್ತೇನೆ. ಹಲ್ಲೆಲೂಯ. ನೀವು ಹೊರಟು ಹೋಗದೆ ಈ ಲೋಕದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಾನು ಸಂತೋಷ ಪಡುವವನಾಗಿದ್ದೇನೆ. ಅದಕ್ಕಿಂತಲೂ ನಾನು ಹೇಳ್ತಾ ಇದ್ದೀನಿ, ವ್ಯರ್ಥವಾಗಿ ಇರಬಾರದು, ಬೆರಿದಾಗಿರಬಾರದು, ಇತರಿಗೆ ಆಶೀರ್ವಾದವಾಗಿರಬೇಕು. ಆಮೇನ್. ಬಿತ್ತುವ ದೇವರು ಲೆಕ್ಕ ಕೇಳುವ ದೇವರಾಗಿದ್ದಾನೆ. ಬಿತ್ತು ಬಿಟ್ಟು ಸುಮ್ಮನೆ ಬಿಡುವ ದೇವರಲ್ಲ. ನಾನು 2 ವಾರ ಹಿಂದಗಳೇ ನಾನು ಮಾತಾಡಿದ ಜೂಮ್ ಪ್ರಾರ್ಥನೆಯಲ್ಲಿ ಕರ್ತನು ನಮಗೆ ಬಹಳವಾಗಿ ಕೊಟ್ಟಿದ್ರೆ ನಮ್ಮಿಂದ ಬಹಳವಾಗಿ ಹೆಚ್ಚಿಸ್ತಾ ನಿರೀಕ್ಷಿಸ್ತಾನೆ ಅಂತ ವಾಕ್ಯ ಇದೆ. ಆದ ಕಾರಣ ಪ್ರಿಯ ದೇವ ಜನರೇ,